ನೋಡ್ರಿ ಇನ್ನೂ ಚೀಲ ಬರಾಕತ್ತಾವ. ಇವು ಗಾಡಿ ಅದಾವ ನಮ್ಕಿನ ಮೊದಲು ಬಂದಿದ್ವಿ. ಇವನೇನು ತುಂಬ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನಮಗೂ ಒಂದು ಸ್ವಲ್ಪ ಐತೆ ಅಂತ ಹೇಳ್ಯಾರ ಲೋಡಿಂಗ್. ಅದ್ರ ಸಂಬಂಧ ನಿಂತೀವಿ. ಮತ್ತಲ್ಲಿ ರಂಜಾನ ಕರ್ದಾರಿಗೆ ಅವ್ರೆ ಮಾತಾಡಕತ್ತ ನಾವಲ್ಲಿ ಎಲ್ಲೆಲ್ಲಿ ಹೇಳ್ತಾರ ಏನಂತ ಅಂತ ಹೇಳಿ ನೋಡ ಚೆಕ್ ಮಾಡ್ಕೋ. ಲೂಸ್ ಗೀಜ್ ಆಗ್ಯಾವನ ಮತ್ತೆ ಭಾಳ ಜಗ್ಗೈತೆ ಬಿಡೋನ. ಫುಲ್ ಟೈಟ್ ಆಗ್ಯಾವ. ಅದ ಅವಂದು ಹಗ್ಗಗ್ಗ ಎಲ್ಲ ಕರೆಕ್ಟ್ ಅದಾವ, ಟೈಟ್ ಅದಾವ. ನಮ್ಮದು ಗಾಡಿದೆ ನೋಡ್ರಿ. ನಿನ್ನೆ ಮೆಟ್ರಸ್ ಹಾಕೊಂಡ್ಬಂದೀನಿ. ಪಳಕ ಒಳಗೆ ಇತ್ತು ನಮ್ಮದು. ನಿನ್ನೆ ಒಂದು ಮೆಟ್ರಸ್ ಹಾಕಿದ್ದಕ್ಕೆ ಇದ್ರ ಪಕ್ಷನ ನಾವು ಹೋಗಿ ತೊಗೊಂಡ್ವಲ್ಲ, ಆ ಮೆಟ್ರಸ್ ಹಾಕಿದ್ದಕ್ಕೆ ಓಪನ್ ಪಳಕ ಆಗೈತಿ. ಏನು ನಮ್ಮದು ರೆಗ್ಯುಲರ್ ಓಪನ್ ಪಳಕನ ಹೊಡಿತೀವಿ ನಾವು. ನಮಗೇನು ನಡಿತೈತಿ. ಇಲ್ಲಿಂದ ಸೀದಾ ಹೋಗಿ ಕೋಲಾರ ಮಠ ಹೋಗ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 10ನೇ ತಾರೀಕು ಬೆಳಿಗ್ಗೆನೇ ಎದ್ದು ಸೀದಾ ಕಂಪ್ನಿಗೆ ಬಂದೀವಿ. ಏನು ಲೋಡಿಂಗ್ ಇಲ್ಲ. ಮೊನ್ನೆ ಒಂದು ಲೋಡ್ ಆಗಿತ್ತು, ಮತ್ತು ಇನ್ನೂ ಮಟ್ಟ ಏನು ಲೋಡಿಂಗ್ ಬಂದಿಲ್ಲ. ಫೈನಲ್ ಆಗಿ ಗಾಡಿಗೆ ಈಗ ಲೋಡಿಂಗ್ ಬಂದೈತಿ. ಗಾಡಿ ಲೋಡಿಂಗ್ ಹಚ್ಚಂದ್ರೆ ಅದಕ್ಕೆ ತಾಡ್ಪ ಎಲ್ಲ ಹಗ್ಗ ಎಲ್ಲ ಮಡಿಚಿಟ್ಟೆ ಪಳಕ ಓಪನ್ ಮಾಡಿ ಗಾಡಿ ಹಚ್ಬೇಕೀಗ ಪಾಯಿಂಟಿಗೆ. ನೋಡ್ರಿ ಇಲ್ಲಿ ಓಪನ್ ಮಾಡಿ ಪಳಕನ ಓಪನ್ ಮಾಡೀನಿ. ಸೀದಾ ಅಲ್ಲಿ ಪಾಯಿಂಟ್ಗೆ ಹಚ್ಚೀನಿಗೆ. ಪಾಯಿಂಟ್ಗೆ ಹಚ್ಚಿ ಲೋಡ್ ಮಾಡಿಸಿದ್ರೆ ಆತು. ಇವತ್ತು ಫೈನಲ್ ಆಗಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ಮಾಟ್ರಲ್ ತೆಗ್ದಾರ. ಇವತ್ತು ಬರೀ ಗಾದಿ ಇರ್ಬೇಕಷ್ಟೇ. ರಟ್ಟದು ಹಸಿ ರೆಡಿ ಮಾಡಿದ್ರಿ. ಈಗ ಲೋಡ್ ಮಾಡಾಕತ್ತಾರ. ಇಲ್ಲ ಏನಿಲ್ಲ. ಈಗ ಏನು ಫಿಕ್ಸ್ ಬಾಡಿಗೆ ಐತೆ ಅದ. ಗಾಡಿ ಲೋಡ್ ಆಗುತ್ತೆ. ಇವತ್ತು ಭಾಳ ಮಟ್ರಿಯಲ್ ಇಲ್ಲ. ಇವತ್ತು ಕಡಿಮೆನೇ ಐತಿ. ಬರೀ ಬೆಡ್ ಏರ್ಯಾರ. ಮತ್ತು ಇವತ್ತು ಇನ್ನೂ ಹಗ್ಗ ತಾಡ್ಪಲ್ ಹಾಕ್ಬೇಕು. ಬರೀ ಒಂದು ಪಟ್ಟಿ ಕಟ್ಟಿ ಸೈಡ್ ತೊಗೊಂಡಿನಿ. ಪೂರ ಗಾದಿ ಅದಾವು. ಈಗ ಇಷ್ಟೇ ಐತೆ ಮಟ್ರಿಯಲಿಗೆ. ಇನ್ನೊಂದು ಗಾಡಿ ಲೋಡಿಂಗ್ ಮಾಡಕತ್ತಾರ. ರಂಜಾನೊಂದು ಗಾಡಿ ಲೋಡಿಂಗ್ ಮಾಡತ್ತಾರ. ಇದು ಎಲ್ಲಿಪ್ಪ ಅಂದ್ರೆ ಬಿಜಾಪುರ ಅಂತ ರಂಜಾನನ ಗಾಡಿ ಹಚ್ಚಾನ. ನಮ್ಮ ಗಾಡಿ ಎಲ್ಲಿಗೆ ಅಂತಂದ್ರೆ ನಮ್ದು ತಾಳಿಕೋಟೆ ಅಂತ. ಇದಿಷ್ಟ ಮಾಲ್ ಐತಿ. ಆದ್ರೆ ನಮ್ದು ಸ್ವಲ್ಪ ಬಾಡಿಗೆ ಕಡಿಮೆ. ಅವನು ಕರೆಕ್ಟ್ ಆಕೈತಿ ಬಾಡಿಗೆ. ಅಲ್ಲ ಐಲ್ಯಾಂಡ್ ಬಾಡಿಗೆ ಕರೆಕ್ಟ್ ಐತೆ ಒಂದು. ಅವ್ನ ಗಾಡಿನೂ ಲೋಡ್ ಮಾಡತ್ತಾರಿಗೆ. ರಂಜಾನನ ಗಾಡಿ ಪೂರ ಲೋಡ್ ಆಯ್ತು. ಎಲ್ಲ ಫುಲ್ ಬರೀ ಚೀರದ ಇದ್ರಾಗೆ. ಇದು ಬಿಜಾಪುರಕ್ಕೆ ಹಗ್ಗ ಹಾಕಾಕತ್ತಾನೀಗ ಅವ. ಇನ್ನೊಂದು ಸ್ವಲ್ಪ ಮಟ್ರಿಯಲ್ ಉಳ್ದೈತಿ. ಅದು ಬೇರೆ ಗಾಡಿ ತುಂಬ್ತಾರೋ ಏನೋ ಗೊತ್ತಿಲ್ಲ. ನನ್ನ ಗಾಡಿನೂ ಲೋಡ್ ಆತ. ಪೂರ ಲೋಡಾಗಿ ಅವಂದು ಈ ಕಡೆ ಸೈಡ್ ಹತ್ತ. ನಾವು ಈ ಸತನೂ ಭಾಳ ಐತಿ ಪಾಪ ಒಂದು ಮಾಲೆ. ನಮ್ದು ಕಡಿಮೆ ಐತಿ. ಮೊನ್ನೆ ಗುಲ್ಬರ್ಗಾಗೆ ತುಂಬಿದ್ರಲ್ಲ ಅಷ್ಟ ಮಾಲ್ ಐತಿ. ಇವತ್ತು ಒಂದು ದಾವಣಗೆರೆಗೆ ತುಂಬಿದ್ರು. ಮತ್ತು ಒಳ್ಳೆಯದು ಬಿಜಾಪುರಕ್ಕೆ ಅಂತಿಗೆ. ಇಲ್ಲಿ ಒಂದು ಬಡ ದೋಸ್ತ ಒಂದು ಬಂದೈತಿ. ಇದು ಗುಲ್ಬರ್ಗ ಲೋಡಿಂಗ್ ಮಾಡಾಕತ್ತಾರ. ನಮ್ಮ ಗಾಡಿ ಇಲ್ಲೇ ಐತಿ. ತಾಡ್ಪಲೆಲ್ಲ ಹುಚ್ಚಿ ಹಾಕ್ಬೇಕೀಗ. ಅಂದು ರಂಜಾನಂದು ಎರಡು ಗಾಡಿ ಲೋಡ್ ಆಗ್ಯಾವ ಈಗ. ಮತ್ತೊಂದು ಬಡ ದೋಸ್ತು ಮಾಡತ್ತಿದ್ರು ಅವ್ರೆ. ಮತ್ತೊಂದು ಕ್ಯಾಂಟ್ರ್ ಒಂದು ಬಂದೈತಿ. ಅದು ದಾವಣಗೆರೆಗೆ ಅಂತೇಳಿ. ಅದಕ್ಕೆ ನಾವೀಗ ಚಹಾ ಕುಡಿದು ಬಂದ್ರಾತಂತೆ. ಚಾದ ಅಂಗಡಿಗೆ ಹೊಂಟಾರು. ಮುಂದೆ ಹೊಂಟಾರ. ಅಲ್ಲೇ ಹೋಗಿ ಚಹಾ ಕುಡಿದು ಬಂದ್ರಾತಿಗೆ. ಚಹಾ ಕುಡಿದು ಬಂದು ಪಾಲ್ಟಿಗೆ ಫೋನ್ ಹಚ್ತೀವಿ. ಪಾಲ್ಟಿ ಏನಂತಾರೆ ಕೇಳ್ಕೊಂಡು. ಇವತ್ತು ಅಂಕ್ಯಾರು ಖಾಲಿ ಆಗಲ್ಲ. ಎರಡು ಗಾಡಿ ನಾಳೆನ ಖಾಲಿ ಹಾಕವು. ನಮ್ಮದು ಒಂದು ಲಾಸ್ಟ್ ಟೈಮ್ ಮುಗಿದ್ವಲ್ಲ ಅದ ಅಂಗಡಿಗೆ ಮತ್ತು ತಾಳಿಕೋಟ್ಯಾಗ. ಈಗ ರಂಜಾನ್ ಅಂದ್ರೆ ಜ್ಯೋತಿ ಎಂಟರ್ಪ್ರೈಸಸ್ ಅಂತ ಬಿಜಾಪುರ. ನಮ್ಮ ಗಾಡಿಗೆ ಹಗ್ಗ ತಾಡ್ಪಲ್ ಎಲ್ಲ ಹಾಕಿ ನಿಲ್ಲಿಸಿ ಬಂದೀನಿ. ರಂಜಾನ ಗಾಡಿಗೆ ತಾಡ್ಪಲದು ಏನು ಹಾಕಿಲ್ಲ. ಬರೀ ಹಗ್ಗ ಅಷ್ಟು ಹಾಕಿವಿಗೆ. ಇರ್ಪಾಸನ್ನ ಕೂಡ ಟ್ರಾನ್ಸ್ಪೋರ್ಟಿಗೆ ಬಂದು ಮಟ್ರಿಯಲ್ ಹಾಕತ್ತಿದ್ವಿ. ಇರ್ಪಾಸನ್ನ ಮಟ್ರಿಯಲ್ ಹಾಕಿ ಬಂದ. ಈಗ ಅಲ್ಲಿಂದ ಸೀದಾ ಇವು ಮೆಟ್ರಸ್ ಇವು ಬಿಜಾಪುರಕ್ಕಂತೆ. ಇವು ನಾನಾ ಹೊಕ್ಕನಪ್ಪ ತಾಳಿಕೋಟಿ ಖಾಲಿ ಮಾಡ್ಯದಂತ ಹೇಳೀನಿ. ರಂಜಾನು ಬಂದ ನಮ್ಮ ಕೂಡ. ಈಗ ಸೀದಾ ಇಲ್ಲಿಂದ ಕಂಪ್ನಿಗೆ ಹೋಗ್ತೇವೆ. ಕಂಪ್ನಿಗೆ ಹೋಗಿ ಮಟ್ರಿಯಲ್ ನಮ್ಮ ಗಾಡಿಯಾಗ ಹೇರ್ಕೊಂಡ್ರಾತೆ. ಹಾಗೆ ಟ್ರಾನ್ಸ್ಪೋರ್ಟಿಗೆ ಹೋಗಿ ಹೊಳ್ಳಿ ಮತ್ತೆ ಕಂಪ್ನಿಗೆ ಬಂದೇನಿ. ಕಂಪ್ನಿಗೆ ಬಂದು ಬಿಲ್ ತೊಗೊಂಡೇನಿ. ಈಗ ಬಿಲ್ ತೊಗೊಂಡು ಸೀದಾ ಇಲ್ಲಿಂದ ಹೋಗೋನೀಗ ಮತ್ತೆ ಡೀಸೆಲ್ ಪಂಪಿಗೆ. ಡೀಸೆಲ್ ಹಾಕಿಸಿ ಆಮ್ಯಾಗ ಮನೆಗೆ ಹೋದ್ರಾತೆ. ಟೈಮ್ ಎಷ್ಟಾಗಿದೆ ಅಂದ್ರೆ 8:30 ಆಗೈತಿ. ಈಗ ನಮ್ಮ ಗಾಡಿ ಹಗ್ಗ ತಾಡ್ಪಲ್ ಹಾಕಿ ಇಲ್ಲೇ ಪೂರ ಹಗ್ಗ ತಾಡ್ಪಲ್ ಹಾಕಿ ಹೋಗಿದ್ದೆ. ಮತ್ತು ಅದು ಇರ್ಪಕ್ಷನ್ನೊಂದು ಗಾಡಿಯಾಗಿನ ಮಟ್ರಿಯಲ್ ಇರ್ತಾರೆ. ಅದನ್ನೆಲ್ಲ ಹೇರ್ಕೊಂಡೀವಿ. ಈಗ ಹೇರ್ಕೊಂಡು ಮತ್ತೆ ಹಗ್ಗ ತಾಡ್ಪಲ್ ಹಾಕಿದೆ. ಸೀದಾ ಈಗ ಹೋಗೋಣ ಇಲ್ಲಿಂದ ಡೀಸೆಲ್ ಪಂಪಿಗೆ. ಹಾಗೆ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕ್ಸತ್ತೀನಿ ಗಾಡಿಗೆ. ಡೀಸೆಲ್ ಹಾಕತ್ತಾರವ್ರೆ. ನೋಡೋಣ ಫುಲ್ ಟ್ಯಾಂಕ್ ಅಂತೇಳಿ ನೀ ಅಷ್ಟು ಹಿಡಿತೈತೆ ಅಂತೇಳಿ. ಫುಲ್ ಟ್ಯಾಂಕ್ ಮಾಡಿಸಿದೆ ಡೀಸೆಲ್. ಈಗ ಹಾಕೊಂಡಿದ್ದಾನೆ. ಹಾಕಿ ಫೋನ್ಪೇ ಮಾಡ್ಬೇಕು. ಟೋಟಲ್ ಎಷ್ಟು ಅಂದ್ರೆ 2499 ರೂಪಾಯಿ. 27 ಲೀಟ್ರ್ 53 ಪಾಯಿಂಟ್ ಬಂದೈತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಮ್ಮ ಗಾಡಿ 1 ಪಾಯಿಂಟ್ ಲೋಡ್ ಆಗಿತ್ತು. ಬರೀ ಎಲ್ಲಿಗಪ್ಪ ಅಂದ್ರೆ ತಾಳಿಕೋಟಿ. ಮತ್ತು ಇರ್ಪಕ್ಷನ್ನು ಕೂಡ ಟ್ರಾನ್ಸ್ಪೋರ್ಟಿಗೆ ಹಾಕಕ್ಕೆ ಹೋಗಿದ್ದೆಲ್ಲ. ಅವಾಗ ಬಿಜಾಪುರದೊಂದು ಇತ್ತು ಅದ್ರಾಗ. ಅದು ಬಿಜಾಪುರದೊಂದು ಮಾತಾಡ್ಕೊಂಡು ನಾನು ಹಾಕೊಂಡಿನಿ. ಅದೊಂದು ಪಾಯಿಂಟ್ ಮಾಡ್ಕೊಂಡಿನಿ.
ಟೋಟಲ್ 2 ಪಾಯಿಂಟ್ ಆಗೈತಿ ಈಗ ನಮ್ದು ಗಾಡಿ ಲೋಡಿಂಗ್ ಬಿಜಾಪುರ ಪ್ಲಸ್ ತಾಳಿಕೋಟಿ. ಈಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 3:30 ಆಗೈತಿ. ಅದಕ್ಕೆ ಮನೆ ಕಡೆ ಬಂದಿದ್ದೆ ನಿನ್ನೆ. ಅದಕ್ಕೆ ಗಾಡಿ ಪೂಜೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ನಿನ್ನೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದೇನಿ. ಇಲ್ಲಿ ಬಂದು ಸೀದಾ ಮನೆ ಕಡೆ ನಿಂತಿದ್ದೆ. ಬರ್ರಿ ಈಗ ಸೀದಾ ಹೋಗೋಣ. ರಂಜಾನು ಬರತ್ತಾನಂತ ಅಲ್ಲಿ ಹೋಗಿ ಭೇಟಿ ಆಗೋಣ ರಂಜಾನಿಗೆ. ಈಗ ಕರೆಕ್ಟ್ ನವಲ್ಗುಂದ್ ರೀಚ್ ಆದ್ಯಾ. ರಂಜಾನು ಇಲ್ಲಿ ನಿಂತಾನಂತ ನವಲ್ಗುಂದಾಗ. ಇಲ್ಲಿ ಅದೇನು ಬಾಣ ಅಂತ ಫೋನ್ ಹಚ್ಚಿದ್ದ. ಅದಕ್ಕೆ ಈಗ ನೋಡೋಣ ಎಲ್ಲಿ ನಿಂತಾನಂತೇಳಿ. ಬಸ್ ಸ್ಟ್ಯಾಂಡ್ ಮುಂದೆ ನಿಂತಿರ್ಬೇಕು ಅವ ಚಾದ ಅಂಗಡಿ ಕಡೆ. ಇಲ್ಲೇ ನಿಂತಾನ ನೋಡ್ರಿ ರಂಜಾನ. ಗಾಡಿ ಇಲ್ಲೇ ಐತಿ. ನಮ್ಮ ಗಾಡಿಗೆ ತಡಪಲ್ಲದು ಏನು ಹಾಕಿಲ್ಲ ನಾವು ನಿನ್ನೆ, ಯಾಕಂದ್ರೆ ಅದ್ರಾಗ ಬರೀ ಪ್ಲಾಸ್ಟಿಕ್ ಚೇರ್ ಇದ್ದ ಸಂಬಂಧ. ಹಾಗೆ ಇಲ್ಲೇ ಚಾ ಕುಡಿದ್ವಿ ಇಬ್ರು. ಚಾ ಕುಡಿದಿಗೆ ಸೀದಾ ಹೊಂಟೀವಿ. ಒಂದು ಗಾಡಿ ಇಲ್ಲೇ ಐತಿ ರಂಜಾನಂದ, ನಮ್ಮ ಗಾಡಿ ಇಲ್ಲೇ ಐತಿ. ಹಾಂ ನಡಿ ಹೋಗೋ ನಡಿ. ಅಲ್ಲಿಂದ ಸೀದಾ ಬಿಟ್ಟವ್ರ ನಾಸ್ಟಾಪಿಗ ಗದ್ದಂಕೆರೆ ಕ್ರಾಸ್ ಮಠ ಬಂದೀವಿ. ರಂಜಾನ ಮುಂದೆ ಹೊಂಟಾನೆ, ಯಾಕಂದ್ರೆ ಅವನು ತಾರ್ಪಲ್ ಹಾಕಿಲ್ಲ, ಅದ್ರ ಸಂಬಂಧ ಅವಂಗ ಮುಂದೆ ಬಿಟ್ಟೀನಿ. ಗೀರ್ ಹಾರ್ತಿ ಬಿಡ್ಲಿ ಅಂತ ಹೇಳಿ ಅವ ಮುಂದೆ ಹೊಂಟಾನ, ಅವನಿಂದ ನಾವು ಹೊಂಟೀನಿ. ಯಾಕೆ ಗಾಡಿ ಸೈಡ್ ಹಾಕಿದ? ಗಾಡಿಲೇ ಸೈಡ್ ಹಚ್ಚ ನೀವು ರಂಜಾನ ಎದಕ್ಕಂತಂದ್ರೆ ನೋಡ್ತಾನೆ, ಹಗ್ಗಗ್ಗೆ ಚೆಕ್ ಮಾಡ್ತಾನೇನು ಕೇಳೋನು. ನೋಡ ಚೆಕ್ ಮಾಡ್ಕೊ, ಲೂಸ್ ಗೀಜ್ ಆಗ್ಯಾವನ. ಮತ್ತೆ ಭಾಳ ಜಗ್ಗೈತೆ ಬಿಡೋನು, ಫುಲ್ ಟೈಟ್ ಆಗ್ಯಾವ. ಅದ ಅವಂದು ಹಗ್ಗಗ್ಗ ಎಲ್ಲ ಕರೆಕ್ಟ್ ಅದಾವ, ಟೈಟ್ ಅದಾವ. ನಮ್ಮದು ಗಾಡಿದೆ ನೋಡ್ರಿ. ನಿನ್ನೆ ಮೆಟ್ರಸ್ ಹಾಕೊಂಡ್ಬಂದೀನಿ. ಪಳಕ ಒಳಗಿಂದ ಒಳಗೆ ಇತ್ತು ನಮ್ಮದು. ನಿನ್ನೆ ಒಂದು ಮೆಟ್ರಸ್ ಹಾಕಿದ್ದಕ್ಕೆ ಅದ್ರ ಪಕ್ಷನ ನಾವು ಹೋಗಿ ತೊಗೊಂಡ್ವಲ್ಲ, ಆ ಮೆಟ್ರಸ್ ಹಾಕಿದ್ದಕ್ಕೆ ಓಪನ್ ಪಳಕ ಆಗೈತಿ. ಏನು ನಮ್ಮದು ರೆಗ್ಯುಲರ್ ಓಪನ್ ಪಳಕನ ಹೊಡಿತೀವಿ ನಾವು, ನಮಗೇನು ನಡಿತೈತಿ. ಇಲ್ಲಿಂದ ಸೀದಾ ಹೋಗಿ ಕೋಲಾರ ಮಠ ಹೋಗ್ಬೇಕು. ಕೋಲಾರ ಮಠ ಹೋಗಿ ಕೋಲಾರ ಇರ್ತ ರೈಟ್ ನಾ ಹೊಕ್ಕನಿ ಸೀದಾ ರಂಜಾನ್ ಹೊಕ್ಕಾನ ಬಿಜಾಪುರಕ್ಕೆ. ಬರ್ರಿ ಈಗ ಇಲ್ಲಿಂದ ಹೋಗೋಣ. ಫೈನಲ್ ಆಗಿ ಕೋಲಾರಕ್ಕೆ ಬಂದಿವಿ. ರಂಜಾನ ಹೊಂಟ ರೈಟ್ ಹೋಗಿ ಅವ ಬುಡಕಾಶ್ ಹೊಂಟಾನ. ಇನ್ನು ಸೀದಾ ಹೋದ್ರೆ ಬಿಜಾಪುರಕ್ಕೆ ಹೋಗ್ತಾನವ. ನಾವು ಅಲ್ಲಿ ಹೋಗ್ಬೇಕು. ಇಲ್ಲಿ ಮುಂದೆ ರೈಟ್ ಹೊಡಿಬೇಕು. ನಾವು ಹೋಗೋದು ತಾಳಿಕೋಟೆ ಅಲ್ಲ, ಅದಕ್ಕೆ ರಂಜಾನು ಸೀದಾ ಹೋದ. ಅವಂದ ಇಲ್ಲಿಂದ 45 ಕಿಲೋಮೀಟ್ರ್ ಅವಂದ. ನಮ್ದು ಇಲ್ಲಿಂದ ರೈಟ್ ಹೊಡೆದಿಗೆ ನಾನು ಹೊಂಟೇನಿ. ನಮ್ದು ಇಲ್ಲಿಂದ 70 ಕಿಲೋಮೀಟ್ರ್ ಆಕೈತಿ ಸೀದಾ. ಬರ್ರಿ ಹೋಗೋಣ ನಾವು. ಅಲ್ಲಿಂದ ಬಿಟ್ಟವ ರೈಟ್ ಹೊಳ್ಳಿ ಸೀದಾ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ಹೂವಿನಿಪ್ಪರಿಗೆ ಬಂದೇನಿ. ಇಲ್ಲೆಲ್ಲ ರಾತ್ರಿ ಪೂರ ಭಾಳ ಮಳೆ ಆಗೈತಿ. ಇಲ್ಲಿ ಎಲ್ಲ ಮಳೆ ಆಗೈತಿ ಪೂರ ರಾತ್ರಿ. ಕರೆಕ್ಟ್ ಇನ್ನು 28 ಕಿಲೋಮೀಟ್ರ್ ಐತಿ ತಾಳಿಕೋಟಿ. ಸೀದಾ ಇಲ್ಲೇ ನಾಷ್ಟ ಮಾಡ್ಬೇಕಂತ ಮಾಡಿದ್ದೆ, ಆದ್ರೆ ನಾಷ್ಟದ ಅಂಗಡಿ ಕಡೆ ಭಾಳ ಗದ್ಲಿತ್ತು, ಅದ್ರ ಸಂಬಂಧ ಬ್ಯಾಡ ಅಂತೇಳಿ ಸೀದಾ ತಾಳಿಕೋಟಿಗೆ ಹೋಗೋನೀಗ. ನೋಡ್ರಿ ಈ ಕಡೆ ಎಲ್ಲ ಪೂರ ಸಿಕ್ಕಾಪಟ್ಟಿ ಮಳೆ ಆಗೈತಿ. ರೋಡೆಲ್ಲ ನೋಡ್ರಿ ಇಲ್ಲಿ ಅಷ್ಟೇ ಎಷ್ಟೇನು ಆಗೈತಿ. ಎಲ್ಲ ಭಾಳ ಅಂದ್ರೆ ಭಾಳ ಮಳೆ ಆಗೈತೆ ಅಂತ. ಇಲ್ಲೆಲ್ಲ ಹುಬ್ಬಳ್ಳಿ ಕಡೆ ಅದು ಏನು ಮಳೆನೇ ಇಲ್ಲ. ಇಲ್ಲೆಲ್ಲ ನೋಡಿದ್ರೆ ಭಾಳ ಆಗೈತಿ. ಫೈನಲ್ ಆಗಿ ತಾಳಿಕೋಟೆ ರೀಚ್ ಆಗೀನಿ. ತಾಳಿಕೋಟೆ ರೀಚ್ ಆಗಿ ಇಲ್ಲೊಂದು ಪೆಟ್ರೋಲ್ ಪಂಪ್ ಐತಿ, ಇಲ್ಲಿ ಅಪೋಸಿಟ್ ಹಾಕೀನಿ. ಇಲ್ಲೇ ಗಾಡಿ ಸೈಡ್ ಹಚ್ಚಿ ಇಲ್ಲಿ ನಾಷ್ಟಾದ ಅಂಗಡಿ ಐತಲ್ಲ, ಅಲ್ಲಿ ಹೋಗಿ ನಾಷ್ಟ ಮಾಡಿ ಬರ್ತೇನೆ. ಈಗ ಮೊದಲು ಹೋಟೆಲಿಗೆ ಹೋಗಿದ್ಯಾ, ಅವ್ರು ಲೇಟಾಗಿ ತೆಗದಾರಂತೆ. ಮಳೆ ಭಾಳ ಆಗೈತ್ರಿ ರಾತ್ರಿ ಇಲ್ಲಿ, ಅದ್ರ ಸಂಬಂಧ ಇವತ್ತು ಬೆಳಗ್ಗೆ ಲೇಟಾಗಿ ತೆಗ್ದೀವಿ ಅನ್ನೋ ಥರ. ಇನ್ನೂ ನಾಷ್ಟ ಅದು ಏನು ಮಾಡಿಲ್ಲ ಅಂತ. ಮತ್ತು ಮುಂದಿನ ಅಂಗಡಿಗೆ ಹೋಗೋನಿಗೆ ಸೀದಾ. ಫೈನಲ್ ಆಗಿ ಆ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಬಂದಾಗ, ನಾಷ್ಟ ಮಾಡಿ ಬಂದೆ ಸೀದಾ ಈಗ ಅಂಗಡಿ ಕಡೆ ಹೋಗೋನಿಗೆ. ಫೈನಲ್ ಆಗಿ ಖಾಲಿ ಮಾಡೋ ಅಂಗಡಿ ಕಡೆ ಬಂದೇನಿ. ಬಂದು ಹಗ್ಗ ತಡಪಲು ಉಚ್ಚಬೇಕೀಗ ಉಸ್ತೇನಿಗೆ. ಅವರು ಬಂದಾರ, ಬಂದು ಕದಾಗಿದ ತೆಗ್ದಾರ. ಹಗ್ಗ ಅದು ಹುಚ್ಚಾಕತ್ತೇನಿ. ಅವರು ಬಂದಾರ, ಬಂದು ಕದ ತೆಗೆದು ಕಸಾದು ಹೊಡ್ಯಾಕತ್ತಾರ. ಪೂರ ಗಾಡಿ ತಡಪಲ್ ತೆಗಿಬೇಕೀಗ. ಗಾಡಿ ಖಾಲಿ ಆತ. ಗಾಡಿ ಖಾಲಿ ಆಗಿ ಬರ್ತೀಯಣ್ಣ, ಬರತ್ತಲ್ಲ ಮತ್ತೇನೈತಿ. ಬರ್ತೀರಲ್ಲ, ಬರ್ತೀರಿ ಸಾಯಂಕಾಲ. ಇವತ್ತಿಲ್ಲ, ನಾಳೆ ಸಾಯಂಕಾಲ ಆಗ್ತೀವಿ. ನಾಳೆ ಅಂದಿದಾಗ ಹಾಕ್ತೇನೆ. ನೀವು ಬರ್ತೀರಿ, ಎಲ್ಲರೂ ಬರ್ತೀರಿ. ಆಯ್ತು. ಪೂರ ಗಾಡಿ ಖಾಲಿ ಮಾಡ್ರ ಅನ್ನಾರ ಪಾಪ. ಎಲ್ಲ ಮಟ್ರಲ್ಲಿ ಇಲ್ಲೇ ಹೊರಗೆ ಇಟ್ಕೊಂಡಾರ. ನಮ್ಮ ಗಾಡಿ ಇದೊಂದು ಬಾಕ್ಸ್, ಇದೊಂದು ಬಂಡಲ್, ಇದೊಂದು ಬಾಕ್ಸ್ ಐತಿ ಅಷ್ಟೇ. ಇದೊಂದು ತೊಗೊಂಡು ಬಿಜಾಪುರಕ್ಕೆ ಹೋಗ್ಬೇಕೀಗ. ಬರ್ರಿ ಸೀದಾ ಹೋಗೋಣ ಇಲ್ಲಿಂದ. ಕರೆಕ್ಟ್ ಟೈಮ್ 10:30 ಆಯ್ತಿಗೆ. ಖಾಲಿ ಮಾಡಿಬಿಟ್ಟೇನು ತಾಳಿಕೋಟಿ. ಸೀದಾ ಹೋಗ್ಬೇಕು ಬಿಜಾಪುರ. ರಂಜಾನ್ ಅಲ್ಲೇ ನಾನು ಬಿಜಾಪುರದಾಗ. ಅದು ನಾವು ಹೋಗೋ ಮಟ್ಟ ಅಂದ್ರೆ ಖಾಲಿ ಆಗಿರ್ತೈತಿ. ಇಲ್ಲಿಂದ ಸೀದಾ 39 ಕಿಲೋಮೀಟ್ರ್ ಬಸವನ ಬಾಗೇವಾಡಿ ಐತಿ. 87 ಕಿಲೋಮೀಟ್ರ್ ಬಿಜಾಪುರ ಐತಿ. ಬರ್ರಿ ಸೀದಾ ಬಿಜಾಪುರಕ್ಕೆ ಹೋಗೋಣ ಇದರಿಂದ. ಅಲ್ಲಿಂದ ಬಿಟ್ಟಮ್ಮ ಸೀದಾ ಈಗ ಬಸವನ ಬಾಗೇವಾಡಿ ರೀಚ್ ಆಗೀನಿ. ಇಲ್ಲೇ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಮತ್ತು ಲೆಫ್ಟ್ ಹೊಡಿಬೇಕು. ಬಸವನ ಬಾಗೇವಾಡಿ ಹೇಳಿಗೆ
ಲೆಫ್ಟ್ ಹೊಡಿಬೇಕು. ಸೀದಾ ಹೋದ್ರೆ ಇದಕ್ಕೆ ಹೋಗ್ತದೆ ದೇವ್ರಿಪ್ಪರಿಗೆ, ಅಲ್ಲಿ ಹೋಗ್ತೈತಿ. ನಾವು ಸೀದಾ ಇಲ್ಲಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ್ರೆ ಸೀದಾ ಇದೆ ಬಿಜಾಪುರಕ್ಕೆ ಹೋಗ್ತೈತಿ. ಹಿಂಗೆ ಹೋದ್ರೆ ಸೀದಾ ಇಂಗ್ಲೇಶ್ವರ ದೇವ್ರಿಪ್ಪರಿಗೆ ಸಿಂದಗಿ ಅಲ್ಲಿ ಹೋಗ್ತೈತಿ. ನಾವು ಬಿಜಾಪುರಕ್ಕೆ ಹೋಗೋನಿಗೆ. ಫೈನಲಾಗಿ ಬಸವನ ಬಾಗೇವಾಡಿಯಿಂದ ಬಿಜಾಪುರ ಹೈವೇಗೆ ಬಂದೆ. ಈಗ ಇಲ್ಲೇ ರೈಟ್ ಹೊಡಿಬೇಕು. ನಾವು ರೈಟ್ ಹೊಡೆದ್ರೆ ಸೀದಾ ಒಂದು ಟೋಲ್ ಸಿಗ್ತೈತಿ. ಆ ಟೋಲ್ ಪಾಸ್ ಮಾಡಿದ್ರೆ ಅಲ್ಲೇ ಒಂದು 10 ಕಿಲೋಮೀಟ್ರ್ ಬಿಜಾಪುರ ಐತಿ. ಇಲ್ಲಿಂದ ಟೋಟಲ್ 30 ಕಿಲೋಮೀಟ್ರ್ ಐತಿ ಬಿಜಾಪುರಿಗೆ. ರಂಜಾನನ ಗಾಡಿನೂ ಖಾಲಿ ಆಗೈತಂತೆ. ಅವ್ನು ಖಾಲಿ ಮಾಡಿ APMCಗೆ ಹೋಗಿ ನಿಂತಾನಂತೆ. ಅಲ್ಲಿ ಇವತ್ತು ಮಾರ್ಕೆಟ್ ಇರ್ತೈತಲ್ಲ ಲಿಂಬೆನಿಂದ, ಅದ್ರ ಸಂಬಂಧ ಅವ ಕೇಳಕತ್ತಾನಂತೆ ಎಲ್ಲಾರ ಲೋಡಿಂಗ್ ಹಾಕತ್ತಂತ ಹೇಳಿ. ಅದಕ್ಕೆ ನಮಗೂ ಅಲ್ಲೇ ಬಾ ಅಂತಂದನೀಗ. ನಾವು ಇದೊಂದು ಪಾಯಿಂಟ್ ಖಾಲಿ ಮಾಡಿ ಸೀದಾ APMCಗೆ ಹೋಗ್ಬೇಕೀಗ. ಕೇಳ್ತೀವಲ್ಲಿ ಸಾಯಂಕಾಲ ಮಟ್ಟ ಅಂದರೆ 2 ಗಂಟೆ ಮಟ್ಟ ಇವತ್ತು ಮಾರ್ಕೆಟ್ ಇರ್ತೈತಿ. ಕೇಳಿ ಇವತ್ತು ಲೋಡ್ ಆದ್ರೆ ಕಡೆಗೆ ಡೀಸೆಲಿಗಾರ ಆದರೂ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ಅದ್ರ ಸಂಬಂಧ ನೋಡ್ತೀವಿ. ಈಗ ಎಲ್ಲೇದನಪ್ಪ ಅಂದ್ರೆ ಟೋಲ್ ಸಮೀಪ ಬಂದನೀಗ ಬಿಜಾಪುರ ಟೋಲಿಗೆ. ಈಗ ಬಿಜಾಪುರ ಟೋಲಿಂಗ್ ಬಂದೀನಿ. ಇಲ್ಲಿಂದ ಭಾಳ ಇಲ್ಲ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತಿ ಬರೀ ಬಿಜಾಪುರ. 2 ಕಿಲೋಮೀಟ್ರ್ ಇದು ಟೋಲ್ ಐತಿ. 110 120 ರೂಪಾಯಿ ಕಟ್ಟಾಕೈತಿದೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಈಗ ನಮ್ಮದೊಂದು ಪಾಯಿಂಟ್ ಐತಲ್ಲ ಇಲ್ಲಿ ಖಾಲಿ ಮಾಡೋದು. ಸೀದಾ ಇಲ್ಲೇ ಹೋಗು ನಿಂಗೆ. ಅದೇ ನಿಂಗೆ ಕಟ್ಟಾತೆ ಹೋಗೋನಿಗೆ ಸೀದಾ ರಂಜಾನ್ ಫೋನ್ ಮಾಡತ್ತನಿಗೆ. ಆಗಿ ನಾನು ಬಿಜಾಪುರ ಎಂಟ್ರಿ ಅದೇ. ಇದು APMC ರೋಡ್ ಇದು, ಹಿಂದಿಂದ ಇಂಡಿ ರೋಡ್ ಅಂತಾರೆ ಇದಕ್ಕೆ. ಸೀದಾ ಹೋದ್ರೆ APMC ಬರ್ತೈತಿ. ನಾವು APMC ದಾಟಿ ರೈಟ್ ಸೈಡ್ ಹೋಗಿ ಖಾಲಿ ಮಾಡ್ಬೇಕು. ಹೊಳ್ಳಿ ಬಂದು ಅಲ್ಲೇ APMC ಒಳಗೆ ಹೋಗ್ಬೇಕು. ಯಾಕಂದ್ರೆ ರಂಜಾನ್ ಅಲ್ಲೇ ನಿಂತಾನಂತ ಫೋನ್ ಹಚ್ಚಿದ್ದ. ಅಣ್ಣ ಬಾ ಅಣ್ಣ ಮಾರ್ಕೆಟ್ ಚಲೋ ಹೋಗೈತೆ ಅಂತಂದ. ಅದಕ್ಕೆ ನೋಡ್ರಿ ಇದು APMC ಗೇಟ್. ಈಗ ನಾವು ಹೋಗೋದು ಇಲ್ಲೇ ಮುಂದೆ ಹೋಗಿ ರೈಟ್ ಐತಿ ಅಂಗಡಿ, ಒಂದು ಸ್ವಲ್ಪ ದೂರ ಐತಿ. ಅಲ್ಲೇ ಹೋಗಿ ಖಾಲಿ ಮಾಡಿ ಮತ್ತು ಹೊಳ್ಳಿ ಇಲ್ಲೇ ಬರ್ಬೇಕೀಗ. ಇದು ಅಂಗಡಿ ಕಡೆ ಬಂದೇನೆ. ಗಾಡಿ ಖಾಲಿ ಮಾಡಕ್ಕೆ ಹಚ್ಚಂದಾರ ರಿವರ್ಸ್ ಹಚ್ಚೇನಿಗೆ. ಭಾಳ ಇಲ್ಲ, ಒಂದು ಕುರ್ಚಿ ಒಂದು ಬಾಕ್ಸ್ ಐತಿ, ಒಂದು 6 ಪೀಸಿನ ಬೆಡ್ಡಿಂದ ಐತಿ. ಗಾಡಿ ಖಾಲಿ ಮಾಡಕ್ಕೆ ರಿವರ್ಸ್ ಹಚ್ಚಿಬಿಟ್ಟೇನಿ. ಪಳಕ ತೆಗೆದು ಬಡಾನ ಖಾಲಿ ಮಾಡಿಸೋನಿಗೆ. ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು. ಸೀದಾ ಹೋಗೋಣ. ಇವ್ರ ಕಡೆ ರಿಸೀಡ್ ಇಸ್ಕೊಂಡೀನಿ. ಇಸ್ಕೊಂಡು ಸೀದಾ APMC ಒಳಗೆ ಹೋಗೋನಿಗೆ ರಂಜಾನ್ ಕಡೆ. ನಾನು ಫೈನಲ್ ಆಗಿ APMCಗೆ ಬಂದೆ. ಈಗ ನೋಡೋಣ ರಂಜಾನ್ ಎಲ್ಲದಾನ. ಅಲ್ಲೊಂದು ಅಂಗಡಿ ಹೆಸರು ಹೇಳ್ಯಾನ, ಅಲ್ಲಿ ಅದಾನು ಏನು ನೋಡೋಣ. ಈಗ ಹಂಗೆ ಹೋಗೋಣ ಅಲ್ಲೇ ಸೀದಾ. ಇನ್ನೂ ಏನು ಮಾಲ್ ಬಂದಿಲ್ಲ ಭಾಳ, ನೋಡ್ಬೇಕು. ರಂಜಾನು ಇಲ್ಲೇ ಅದಾನ, ಅವ್ನ ಗಾಡಿ ಇಲ್ಲೇ ಐತಿ ಒಳಗೆ. ಇಲ್ಲೇ ಹಚ್ಚಂದಾನ ಈಗ. ಇಲ್ಲೇ ಹಚ್ಚು ಅವ್ನ ಗಾಡಿ ಹಿಂದೆ. ಇಲ್ಲೇ ಐತಿ ರಂಜಾನ ಗಾಡಿ. ಏನೋ ಮೊಡ್ಕ ಚೇರ್ ಹಾಕೊಂಡ ನಿಮ್ಮ ಇವ್ನ ಗಾಡಿಯಾಗ ಇನ್ನೂ ಮುರಿದಿದ್ದಿರ್ಬೇಕು. ಇವು ಅವನ್ನ ಏರ್ಕೊಂಡು ನಿಂತಾನಿಗೆ ಇಲ್ಲಿ. ಫೈನಲ್ ಆಗಿ APMCಗೆ ಬಂದೀನಿ. ರಂಜಾನು ಸಿಕ್ಕಾನ ಇಲ್ಲೇ ಅದಾನ. ಅವನು ಇಲ್ಲಿ ಯಾರಿಗೆ ಮಾತಾಡ್ಯಾನಂತ. ಮತ್ತೆ ಅವ್ಳು ಕೇಳಾಕೊಂತೀವಿ ಏನಾರ ಇದೆ ಲೋಡಿಂಗ್ ಇದ್ರೆ ಕೊಡ್ರಿ ಅಂತ ಹೇಳಿ. ಮಾಲದು ಏನು ಭಾಳ ಬಂದಿಲ್ಲ ಅಲ್ಲಿ ಮೇನ, ಬರೀ ಕಡಿಮೆ ಐತಿ. ಇಲ್ಲೊಂದು MK ಅಂತಂತೇಳಿ ಇವ್ರ ಕಡೆ ಒಂದು ಸ್ವಲ್ಪ ಭಾಳ ಐತಿ. ಇವತ್ತು ಶುಕ್ರವಾರ ಮಾರ್ಕೆಟ್ ಕಡಿಮೆ ಇರ್ತೈತಿ. ಇದು ಮಧ್ಯಾಹ್ನಕ್ಕೆ ಬಂದಾಕೈತಿ. ಸವಾಲು ಮಾಡಾಕತ್ತಾರ ಮಾಲೆಲ್ಲ. ಪೂರ ಸವಾಲತ್ತಂದ್ರೆ ಲೋಡ್ ಮಾಡ್ತೀನಿ ಅಂತಂದಾರ. 2 ಗಂಟೆ ಆಗಿತ್ತು. ಅದಕ್ಕೆ ಹೋಗಿ ಊಟ ಮಾಡಿ ಬಂದ್ವಿ. ಹಿಂದೆ ಚಲೋ ಊಟ ಕೊಟ್ರು ಅಲ್ಲಿ ಖಾನಾವಳಿ ಒಳಗೆ. ಮತ್ತೀಗ ಗಾಡಿ ಕಡೆ ಹೋಗಿ ಚೀಲ ರೆಡಿಯಾಗಿ ಅವನ್ನ ನೋಡ್ಬೇಕಲ್ಲಿ. ಮತ್ತು ಹೊಳ್ಳಿ APMCಗೆ ಬಂದೀವಿ. ಏನು ಮಾರ್ಕೆಟ್ ಆಗ್ಬಾರ್ದು ನಮಗೆ ಹೇಳಿದ್ರು ಚೀಲ ಅದಾವ ಅಂತಂದಾರ. ನಮ್ಮ ಗಾಡಿ ಇಲ್ಲೈತಿ, ರಂಜಾನ್ ಗಾಡಿ ಇಲ್ಲೈತಿ. ಹಚ್ಚಿ ಮತ್ತು ಅಲ್ಲೇ ಹೊಂಟೀವಿ. ಕರೆಕ್ಟ್ 2:30 ಆಯ್ತು. ಫೋನ್ ಹಚ್ಚಿದ್ರು ಅವ್ರು, ಬರ್ರಿಪ್ಪ ಇಲ್ಲಿ ಒಂದು ಸ್ವಲ್ಪ ಮಾತಾಡ್ತೀವಿ ಅಂದಾರ. ಎಲ್ಲೇ ಚೀಲ ಅದಾವಂತ ಹಾಕೊಂಡು ಹೋಗಿದ್ರೆ ಹೋರಿ ಅಂತಂದಾರ. ಅದಕ್ಕೆ ಹೊಂಟೀವಿ ಅವ್ರ ಕಡೆ ಮಾತಾಡಿ ನೋಡ್ಬೇಕೀಗ. ಟೈಮ್ 3 ಗಂಟೆ ಆಯ್ತು. ಇನ್ನೇನು ಲೋಡಿಂಗ್ ಹೇಳವಲ್ರಿ. ಕೇಳಿದ್ರೆ ಸವಾಲು ಮಾಡಾಕತ್ತಾರ. ಅವ್ರನ್ನು ಸವಾಲು ಆಮ್ಯಾಗ ಹೇಳ್ತಾರೆ ಅಂತಂದಾರ. ಅದಕ್ಕೆ ಇಬ್ಬರು ಇಲ್ಲಿ ಪದ ಸೇರಿ ಬಂದು ಕುಂತೀವಿ. ಊಟ ಗೀಟ ಮಾಡಿ ಬಂದು ಮತ್ತೆ ಏನು ಮಾಡ್ತೀವಿ ಕುಂತೇವಿ. ಇನ್ನೂ ಇಲ್ಲಿ ಗಾಡಿ ಜಗ್ಗಿ ಅದಾವೆ. ಅವು ಗಾಡಿ ತುಂಬ್ತಾರ ಏನೋ ಗೊತ್ತಿಲ್ಲ. ನೋಡ್ರಿ ಇನ್ನೂ ಚೀಲ ಬರಾಕತ್ತಾವ. ಇವು ಗಾಡಿ ಅದಾವು ನಮ್ಕಿನ್ನ ಮೊದಲು ಬಂದಿದ್ವು. ಇವನೇನು ತುಂಬ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನಮಗೂ ಒಂದು ಸ್ವಲ್ಪ ಐತೆ ಅಂತ ಹೇಳ್ಯಾರ ಲೋಡಿಂಗ್. ಅದ್ರ ಸಂಬಂಧ ನಿಂತೀವಿ. ಮತ್ತಲ್ಲಿ ರಂಜಾನ ಕರ್ದಾರ ಈಗ ಅವ್ರೆ ಮಾತಾಡಕತ್ತ. ನಾವಲ್ಲಿ ಎಲ್ಲೆಲ್ಲಿ ಹೇಳ್ತಾರೆ ಏನಂತ ಅಂತೇಳಿ. ಹಾಗಾಗಿ ನಮ್ಮ ಗಾಡಿಗೆ ಲೋಡಿಂಗ್ ಹೇಳ್ಯಾರ.
ರಂಜಾನಂಗೆ ಗಾಡಿ ಸೌನೂರು ಅಂತ, ನಮ್ಮ ಗಾಡಿ ಹುಬ್ಳಿ ಅಂತ ಹೇಳ್ಯಾರ. ಗಾಡಿ ತೊಗೊಂಬರ್ರಿ ಅಂತಂದಾರ. ಟೈಮ್ ಈಗ 3:30 ಆಗೈತಿ. ಗಾಡಿ ತೊಗೊಂಡಾಗ ಲೋಡಿಂಗ್ ಪಾಯಿಂಟಿಗೆ ಹಚ್ಬೇಕು. ಅಲ್ಲೇ ಗಾಡಿ ಒಯ್ಯಕ್ಕೆ ಬಂದೀವಿ. ಈಗ ರಂಜಾನ ಒಯ್ದಾಲ್ ಗಾಡಿ, ಅವ್ನು ಗಾಡಿನೂ ಹಚ್ಚಾತಾನ. ಅಲ್ಲಿ ಈಗ ನೋಡ್ರಿ ಮುಂದೆ ನಾವು ಈಗ ಫೈನಲ್ ಆಗಿ ಅಲ್ಲಿಂದ ಗಾಡಿ ತಂದು ಲೋಡಿಂಗ್ ಪಾಯಿಂಟಿಗೆ ಹಚ್ಚೀವಿ. ರಂಜಾನಂದ 3 ಪಾಯಿಂಟ್ ಅಂತ, ಕೆರೂರು, ಸಾವನೂರು ಪ್ಲಸ್ ಶಿರ್ಸಿಯಾರ ಅಲ್ಲೇ ಬಂದು ಒಯ್ತಾರಂತೆ. ನಮ್ದು 1 ಪಾಯಿಂಟ್ ಸೀದಾ ಹುಬ್ಳಿ ಅಂತೂ ಹಚ್ಚೀವಿ ಲೋಡಿಂಗ್ ಪಾಯಿಂಟಿಗೆ. ಅಲ್ಲಿಂದ ತೊಗೊಂಬಂದು ಸೀದಾ ಲೋಡ್ ಮಾಡ್ತಾರೆ. ಈಗ ಅವ್ರು ನಮ್ಮ ಗಾಡಿ ಲೋಡ್ ಮಾಡಕತ್ತಾರೆ. ಈಗ ಅವ್ರು ಆಮ್ಯಾಗ ನಮ್ಮ ಗಾಡಿ ಮಾಡ್ತಾರೆ. ಪೂರ ಲಿಂಬೆನ್ ಮಾರ್ಕೆಟ್ ಇದೆ. ಇದ ಒಂದು ಇಲ್ಲೇ ಜಾಸ್ತಿ ಆಕೈತಿ. ಅಲ್ಲಿ ನಮ್ಮ ಗಾಡಿನೂ ಲೋಡಿಂಗ್ ಮಾಡಕತ್ತಾರಿಗೆ ಹಾಕತ್ತಾರ. ನಮ್ಮ ಗಾಡಿನೂ ಅರ್ಧ ಲೋಡ್ ಆಯ್ತು, ರಂಜಾನ ಗಾಡಿನೂ ಅರ್ಧ ಲೋಡ್ ಆಯ್ತು. ಇಲ್ಲಿ ಬಂದ ಕೂಡಲೇ ಪಟ್ ಹಚ್ಚಿ ಲೋಡ್ ಮಾಡಕತ್ರ ಅವ್ರು. ಫೈನಲ್ ಆಗಿ ನಮ್ಮ ಗಾಡಿಗೆ ಎಷ್ಟು ಚೀಲ ಹಾಕ್ಯಾರ. ಈಗ ಇನ್ನು ರಂಜಾನ ಗಾಡಿಗೆ ಹಾಕತ್ತಾರಲ್ಲಿ. ನನ್ನ ಗಾಡಿ ಇಲ್ಲಿ ಚೀಲ ಹಾಕಿದ್ರೆ ಇಲ್ಲಿ ಚೀಲ ಹಾಕಿ ಮತ್ತು ಬೇರೆ ಕಡೆ 10 ಚೀಲ ಅದಾವಂತೆ. ಅಲ್ಲಿ ಹೊಂಟಾರ ಅವ್ರು ಹಾಕೊಂಬರಕ್ಕೆ. ನನ್ನ ಗಾಡಿ ತಡ್ಪಲ್ ಹಾಕ್ಯಾನ, ನಮ್ಮ ಗಾಡಿನೂ ತಡ್ಪಲ್ ಹಾಕ್ಬೇಕೀಗ. ಪೂರ ಏನು ಮಾಡೋಕೆ ಬರಂಗಿಲ್ಲ. ಈಗ ನಮ್ಮದು ತಡ್ಪಲ್ ಹಾಕ್ಬೇಕಂತ. ತಡ್ಪಲ್ ಹಾಕೋರು ಮೊದಲು. ಫೈನಲ್ ಆಗಿ 2 ಗಾಡಿಗೆ ತಡ್ಪಲ್ ಹಾಕಿದ್ವಿ. ರಂಜಾನ್ ಗಾಡಿಗೆ, ನನ್ನ ಗಾಡಿಗೆ. ಪಾಲ್ಟಿಯಲ್ಲಿ ಹೋಗಿ ಗೇಟ್ ಕಡೆ ನಿಂತಾರಂತ ಬರ್ರಿ ಅನ್ನತ್ತಾರ. ನೋಡ್ರಿ ಹಿಂಗೆ ತಡ್ಪಲ್ ಹಾಕೀವಿ. ಅವಂದು ನೀಲ್ಕಮಲ್ ಡ್ಯಾಮೇಜ್ ಅದಾವೆ. ಅವು ಡ್ಯಾಮೇಜ್ ಕಂಪ್ನಿಗೆ ಒಯ್ಬೇಕವ, ಅದಕ್ಕೆ ಇಟ್ಕೊಳತ್ತಾನವ. ಅಲ್ಲಿಂದ ಸೀದಾ ತುಂಬ್ಕೊಂಡು ಸಿಟಿ ಬಿಟ್ಟು ಹೊರಗೆ ಬಿದ್ದೀವಿ. ಈಗ ಹೊಂಟೀವಿ. ಅಲ್ಲಿಂದ ಸೀದಾ ಬಿಟ್ಟವರು ಈಗ ಕೆರೂರು ರೀಚ್ ಆಗೀವಿ. ರಂಜಾನು ಇಲ್ಲೇ ಖಾಲಿ ಮಾಡಾಕತ್ತಾನಂತ ಎಲ್ಲಿ ಗೊತ್ತಿಲ್ಲ. ಆದರೆ ಮೇನ್ ರೋಡ್ನಾಗ ಅದಾನು ಎಲ್ಲಿದಾನು. ಎಲ್ಲಿದೀವಪ್ಪ ಅಂದ್ರೆ ಕುಳಗೇರಿ ಕ್ರಾಸ್ನಾಗ ಅದೀವಿ. ಇಲ್ಲೇ ಚಾ ಕುಡಿಯಕ್ಕೆ ನಿಂತಿದ್ವಿ. ಚಾ ಕುಡಿದು ಹೊಂಟೇವಿ ಮತ್ತೆ. ಫೈನಲ್ ಆಗಿ ಹುಬ್ಳಿಗೆ ಬಂದೇನಿ. ಹುಬ್ಳಿಗೆ ಬಂದು ಖಾಲಿ ಮಾಡಲಿ ಬಂದೇನಿ. ಈಗ ಎಲ್ಲಿದೇನಪ್ಪ ಅಂದ್ರೆ ಇದು ಅಲ್ತಾ ಪ್ಲಾಟ್, ಬಂಕಾಪುರ ಚೌಕ್ ಕಡೆ ಅಲ್ತಾ ಪ್ಲಾಟ್ ಐತಲ್ಲ, ಅಲ್ಲಿ ಬಂದೇನಿ. ಗಾಲಿ ಖಾಲಿ ಮಾಡ್ಬೇಕೀಗ. ಇಲ್ಲೊಂದು ಬೈಕ್ ಹಚ್ಚಾರ, ಅದ್ರ ಸಂಬಂಧ ಗುಡಾನಂತೂ ಓಪನ್ ಮಾಡ್ರ. ಇಲ್ಲಿ ಹಿಂದೆ ಮಿರರ್ದಾಗ ಅದಾರ ನೋಡ್ರಿ, ಬಂದಾರ ಓಪನ್ ಮಾಡ್ಯಾರ. ಇದೊಂದು ಬೈಕ್ ತೆಗೆದ್ರೆ ಹಾಗೆ ಹೋಗ್ತಿ ಗಾಡಿ ಹಚ್ಚೋನಿ. ಇಲ್ಲಿ ಫೈನಲ್ ಆಗಿ ಬಂದೇನಿ. ಅದೊಂದು ಬೈಕ್ ತೆಗಿಬೇಕು. ಬೈಕ್ ತೆಗೆದ್ರೆ ಗಾಡಿ ಹಚ್ಬೇಕಿಲ್ಲಿ. ಇಲ್ಲಿ ಬಂದೇನಿ. ಅದೊಂದು ಎಕ್ಸಲ್, ಅದ್ರ ಹ್ಯಾಂಡಲ್ ಲಾಕ್ ಐತಿ. ಅದೊಂದು ಹ್ಯಾಂಡಲ್ ಲಾಕ್ ತೆಗೆದ್ರೆ ಹಚ್ಬೇಕೀಗ ಗಾಡಿ. ಇಲ್ಲೇ ಅದಾರ, ಇಲ್ಲೇ ಖಾಲಿ ಮಾಡ್ಬೇಕೀಗ. ತಾಡ್ಪಲದು ಹುಚ್ಚುನು ಮೊದಲು. ಫೈನಲ್ ಆಗಿ ತಾಡ್ಪಲದು ತೆಗ್ದೇನಿ. ಖಾಲಿ ಮಾಡೋಕೆ ಇವ್ರು ಅಜ್ಜಾರು ಬಂದಾರ. ಇಲ್ಲಿ ಒಂದು ಚೀಲ ಹೋಗಿಟ್ಟಾರ. ಈಗ ಇವನ್ನೆಲ್ಲ ಖಾಲಿ ಮಾಡ್ತಾರೆ ಈಗ ಬಡ ಅರ್ಧ ಗಾಡಿ ಆಗೈತಿ. ಇನ್ನೂ ಅರ್ಧ ಗಾಡಿ ಖಾಲಿ ಮಾಡತ್ತಾರ. ಇನ್ನೂ ಭಾಳ ಇಲ್ಲ, ಇನ್ನೊಂದು 15, 12, 16 ಚೀಲ ಅದಾವ. ಬರೀ 16 ಚೀಲ ಆದ್ರೆ ಆತ. ಫೈನಲ್ ಆಗಿ ಇದು ಲಾಸ್ಟ್ ಚೀಲ. ಈಗ ಇದೊಂದು ಚೀಲ ಆಗೇ ಹೋದ್ರೆ ಪೂರ ಗಾಡಿ ಖಾಲಿ. ಅದೊಂದು ತಾಡ್ಪಲ್ ಕೆಳಗೆ ಇಟ್ಕೊಂಡು ಬಾಡಿಗೆ ಇಸ್ಕೊಂಡು ಹೋದ್ರಾತು ಇಲ್ಲಿಂದ ಸೀದಾ. ಈಗ ಪೂರ ಗಾಡಿ ಖಾಲಿ ಆತಂದು. ಫೈನಲ್ ಆಗಿ ಇಲ್ಲೇ ಐತೆ ನೋಡ್ರಿ ಅಲ್ತಾಫ್ ನಗರ್ ಅಂತೇಳಿ. ಇಲ್ಲೇ ಗಾಡಿ ಖಾಲಿ ಮಾಡೀನಿ ನಾನು ಪೂರ. ಇದು ಅಲ್ತಾಫ್ ಪ್ಲಾಟ್. ಇಲ್ಲೇ ಗಾಡಿ ಖಾಲಿ ಮಾಡೀನಿ. ಖಾಲಿ ಮಾಡಿ ಸೀದಾ ಹೊಂಟೇನಿ. ಇಲ್ಲೇ ಎಲ್ಲ ಒಳಗೆ ಇಟ್ಕೊಂಡಾರ ಅವ್ರ ಮಾಲೆ. ನಾವು ಸೀದಾ ಬಂಕಾಪುರ ಚೌಕಿಗೆ ಹೋಗಿ ಮತ್ತೆ ರೈಟ್ ಹೊಡಿಬೇಕು. ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಫೈನಲ್ ಆಗಿ ಬಂಕಾಪುರ ಚೌಕಿಗೆ ಬಂದೆ. ಈಗ ಇಲ್ಲೇ ರೈಟ್ ಹೊಡಿಬೇಕು. ನಾವು ರೈಟ್ ಹೊಡೆದು ಹೋಗ್ಬೇಕು.